ಈ ನಮ್ ಗಣೇಶ ರಾತ್ರಿ ಎಲ್ಲ ಟ್ಯಾಕ್ಸಿ ಓಡಿಸಿ ಬೆಳಗ್ಗೆ ಕಾಲೇಜ್ ಹೋಗಿ ಬಿಡುವಿನ ಟೈಮಲ್ಲಿ ಪಟಾಕಿ ಮಾಡಿ ಹಗಲು ರಾತ್ರಿ ಕಷ್ಟಪಟ್ಟೋದಿ ರ್ಯಾಂಕ್ ಬಂದು ನಮ್ ಟ್ರಾವೆಲ್ಸ್ಗೆ ಒಳ್ಳೆ ಹೆಸರು ತಂದಿದ್ದಾನೆ. ಅದಕ್ಕೋಸ್ಕರ ನಮ್ಮ ಸಂಸ್ಥೆ ಪರವಾಗಿ ಗಣೇಶನಿಗೆ ಈ ಕಿರುಕಾಣಿಕೆ. ಹಾಯ್ ಹಾಯ್. ಏನ್ ನಿನ್ನ ಅಣ್ಣಂದ್ರಿಗೆ ಹುಚ್ಚ? ನಮ್ ಗಣೇಶನ ರ್ಯಾಂಕ್ ತಗೊಂಡಿದ್ದಾನೆ ನೋಡು. ಹೌದಾ? ನೋಡು, ಬುದ್ಧಿವಂತರು ರ್ಯಾಂಕ್ ತಗೊಂಡಿದ್ದಾರೆ. ನೀನು ಓದೋ ಸಮಯದಲ್ಲಿ ಹುಡುಗಿರಿಂದ ಸುತ್ತಕ್ ಮುಂಚೆ ಆಲೋಚನೆ ಮಾಡಿದಿದ್ರೆ ಪರವಾಗಿಲ್ಲ. ನಾವಿಬ್ರು ಈ ಪರೀಕ್ಷೆಯಲ್ಲಿ ಪಾಸ್ ಆಗಿದೀವಲ್ಲ. ಲವ್ ಮಾಡೋದು ಚಿಕ್ಕ ಪರೀಕ್ಷೆ, ಮದ್ವೆ ಆಗೋದು ದೊಡ್ಡ ಪರೀಕ್ಷೆ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಇವತ್ತು ರಾತ್ರಿ ನಿಮ್ಮನೆ ಕಾಂಪೌಂಡ್ ಹಾರ್ತೀನಿ. ಕೇಡಿ ಮುದ್ಕಿ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ತರ ಮಧ್ಯ ಮಲಗ್ಬಿಟ್ಟವಳೆ. ಇವತ್ತು ವೀಸಾ ಇಲ್ದೇನೆ ಬಾರ್ಡರ್ ದಾಟ್ಲೇಬೇಕು. ಹೊರಗೆ ಬರ್ತಾ ಇದೆ. ಅಪ್ಪ, ಕಣ್ಣು ಬಿಟ್ಕೊಂಡ್ ಕಾದಂಗೂ ಇರ್ಬೇಕು, ಗಡತ್ತಾಗ ನಿದ್ದೆ ಹೊಡ್ದಂಗೂ ಇರ್ಬೇಕು. ಎಂತ ಮನೆಯಾಳ್ ಪ್ಲಾನೇ ಮುದ್ಕಿ. ಇರು, ಇವತ್ ನಿನ್ ಪ್ಲಾನ್ ಎಲ್ಲ ಉಲ್ಟಾ ಮಾಡ್ಬಿಡ್ತೀನಿ. ನಾನ್ ಕಣೆ ನಿನ್ ಜಂಪಿಂಗ್ ಗಂಡ. ಅಜ್ಜಿ ಬದ್ನೆಕಾಯಿ ಬಜ್ಜಿ ಹೆಂಗ್ ಹೊರಕೆ ಹೊಡಿತಾಳ ನೋಡು. ಮದ್ವೆ ಆದ ಒಂದೊಂದು ಚಿನ್ನ ಫಸ್ಟ್ ನೈಟ್ಗೆ ಬಿಟ್ಟಿಲ್ಲ ಈ ಕೇರಿ ಮುದ್ಕಿ. ರೈಟ್ ಚಾನ್ಸ್ ಬೇಬಿ. ಆಹಾ ಆಹಾ. ಯಾರಿಂಗ್ ಲಿಫ್ಟ್ ಮಾಡಿದ್ದು? ನನ್ನ ಮಗನೇ, ನನ್ ಕಣ್ ತಪ್ಸ್ಬಿಟ್ಟು ಶೋಭನ ಮಾಡ್ಕೊಂಡ ನನ್ ತಿಥಿ ಮಾಡ್ಬೇಕು ಅಂತಿದ್ಯಾ? ಅಜಯ್, ಇದು ಭಾರಿ ಅನ್ಯಾಯ. ಯಾವ್ದು? ನಾನ್ ಸಾಯೋದಾ? ಅಲ್ಲ, ನಮ್ಮಿಬ್ಬರಿಗೂ ಮದುವೆ ಮಾಡ್ಬಿಟ್ಟು ಈಗ ಸಂಸಾರ ಮಾಡಕ್ ಬಿಡಲ್ಲ ಅಂತ ಹಠ ಮಾಡ್ತಿದ್ಯಲ್ಲ ಅದು. ನೀ ಶೋಭನ ಮಾಡ್ಕೊಂಬಿಡು. ನೀ ಶೋಭನ ಮಾಡ್ಕೊಂಡ್ರೆ ನಾನ್ ಗೊಟ್ಟ ಕಂದು ಬಿಡ್ತೀನಿ ಅಂತ ನೇತ್ರ ನಂದ ಸ್ವಾಮಿಗಳು ಹೇಳಿರೋದನ್ನ ಮರ್ತು ಬಿಟ್ಟ. ಅವ್ನ್ ಯಾವನ ತಲೆ ಕೆಟ್ಟ ಪಿಟ್ಟಿಗಿಟ್ಟ ಅನ್ಬಿಟ್ಟು ನಾ ಸಂಸಾರಿ ಆಗಿದ್ರೆ ಎಷ್ಟ್ ದಿವ್ಸ ಅಂತ ಹಿಂಗ್ ಬ್ರಹ್ಮಚಾರಿ ಆಗಿರೋದು. ನಾನ್ ಸಾಯೋ ಗಂಟ ಹಂಗೆ ಇರ್ಬೇಕು. ಇನ್ನು ನೀನ್ 50 ವರ್ಷ ಆದ್ರೂ ಸಾಯಲ್ವಲ್ಲ. ಅಲ್ಲಿ ಗಂಟ ನಿನ್ ಬ್ರಹ್ಮಚಾರಿನ ನಿನಗ್ ಶೋಭನ ಇಲ್ಲ. ನೀನ್ ಸತ್ರು ಸರಿ, ನಾನ್ ಶೋಭನ ಮಾಡ್ಕೊಳ್ದೆ ಮಾತ್ರ ಬಿಡಲ್ಲ. ಯಾರೋ ಯಾರೋ ಗೀಚಿ ಓದ ಯಾಳು ಹಣೆಯ ಎತ್ತು ಚಂಡಮಾರುತ ಸುನಾಮಿ ಕತ್ರಿನಾ ಬಂದು ಒಳ್ಳೆಯವ್ರು ಸಾಯ್ತಾರೆ, ಆದ್ರೆ ಯಾಳು ಮುದ್ಕಿ ಸಾಯ್ಲಿಲ್ವಲ್ಲ. ಕಳ್ಳ 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 ಹಿಂಗ್ ಓಡೋದಣ್ಣ. ಕಳ್ಳ 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 ಹಿಡೀರಿ, ಕಳ್ಳ ಕಳ್ಳ. ಗಂಟು ಉಲ್ಟಾ ಇಟ್ಕೊಂಡಿದ್ದೀರಾ? ನಾನಲ್ಲ ಕಳ್ಳ, ನಾನಲ್ಲ. ಇಷ್ಟೊಂದು ಮನೆ ಇದಾವೆ, ಆ ಕಳ್ಳನ ಮಗನಿಗೆ ಈ ಮನೆ ಬೇಕಾ ಬಚ್ಚಿಕೊಳ್ಳಕ್ಕೆ? ಎಲ್ಲಿ? ದಾರಿ ಬಿಡಿ, ದಾರಿ ಬಿಡಿ. ಇದು ಪೆಳಂಗೋವಿ ಅಲ್ಲ, ಕೋವಿ. ಶೂಟ್ ಮಾಡ್ಬಿಸಾಕ್ತೀನಿ. ಕಳ್ಳ. ಅಪ್ಪ ಅಪ್ಪ, ನಾನು ಸುಳ್ಳ. ಅಯ್ಯೋ ನನ್ ಮಗನೇ, ಯಾಕೋ ನಮ್ಮ ಮನೆ ಬಂದಿದ್ದೆ? ಇನ್ಯಾಕೆ ಖರ್ಚಿಗೆ ಪಾಕೆಟ್ ಮನಿ ಸಿಕ್ಕಿಲ್ಲ ಅಂತ ಕಳ್ತನ ಮಾಡಕ್ ಬಂದವ್ರೆ. ನಮ್ಮ ಏರಿಯಲ್ಲಿ ನಡೆಯೋ ಕಳ್ತನಕ್ಕೆಲ್ಲ ಇವನೇ ಕಾರಣ. ಅಯ್ಯೋ ಇಲ್ಲ, ನಾನ್ ಕಳ್ಳ ಅಲ್ಲ. ಅವನ್ಗೆ ನಿದ್ದೆಲೆದ್ದು ಓಡಾಡೋ ರೋಗ ಇದೆ. ಏನ್ ರೋಗ? ನಿದ್ದೆ ರೋಗ. ಗೊತ್ತಾವಲ್ಲ, ಸುಮ್ನಿರೆ. ಇವ್ನ ಸುಮ್ನೆ ಬಿಡ್ಬಾರ್ದು, ಪೊಲೀಸ್ ಕಿಟ್ ಕೊಡ್ಬೇಕು.
ಲೇ ನಿಜ ಹೇಳು, ಇಲ್ಲಾಂದ್ರೆ ಇವರೆಲ್ಲ ಸೇರ್ಕೊಂಡು ನಿಂಗೆ ಕಳ್ಳ ಅಂತ ಪ್ರೂವ್ ಮಾಡ್ಬಿಡ್ತಾರೆ. ಹೇಳು. ಇಷ್ಟೊತ್ತಲ್ಲಿ ಯಾಕೋ ಅಲ್ಲಿಗೆ ಹೋಗಿದ್ದೆ? ನಿರ್ಮಲನ್ ನೋಡಕ್ಕೆ. ನಿರ್ಮಲನ್ ನೋಡೋದಕ್ಕ? ಹೌದು. ಯಾಕೆ? ನಾವಿಬ್ರು ಪ್ರೀತಿಸ್ತಿದ್ದೀವಿ. ಆ ಪಟಾಕಿ ಮಾಡೋ ಹುಡುಗಿನ ಅದ್ರ ಬಲ್ಲಿ ನೀನ್ ಕಳ್ತನ ಮಾಡಕ್ ಹೋಗಿದ್ದೆ ಅಂತ ಹೇಳಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲ್ಲ. ನಿನ್ ಮಗ ಏನ್ IAS IPS ಜಾಸ್ತಿ ಮಾತಾಡಿದ್ರೆ ಇಲ್ಲೇ ದಯವಿಟ್ಟು 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 ಏನು ಮಾಡ್ಬೇಡಿ. ಎಲ್ಲದಕ್ಕೂ ಏನಾರು ಒಂದು ಪರಿಹಾರ ಇರುತ್ತೆ ನೋಡಿ. ಬೆಳಿಗ್ಗೆ ಇದಕ್ಕೆ ಏನಾರು ಒಂದು ವ್ಯವಸ್ಥೆ ಮಾಡ್ತೀವಿ. ದಯವಿಟ್ಟು ದಯವಿಟ್ಟು ಎಲ್ಲರೂ ಹೊರಟೋಗಿ ಹೋಗಿರುದ್ರ ನೀನ್ ಇಲ್ಲೇ ಇದ್ರೆ ವಾಸನೆ ಇರ್ಬೇಕಾರ ಮೂಸ್ಕೊಂಡು ಹೋಗ್ಬಿಡ್ತೀಯ ನೋಡ. ಬೆಳಿಗ್ಗೆ ಸೂರ್ಯ ಹುಟ್ಟೋಕ್ ಮುಂಚೆ ನೀನು ಹೋಗಿ ನಿಮ್ಮ ಅಜ್ಜಿ ಮನೆ ಸೇರ್ಕೋಬೇಕು. ನಡಿಯೋ ನಡಿ ನಡಿ. ಲೈಟ್ ಹಾಕ್ಲಾ? ನಿನ್ ತಲೆ ಬಾಯಿ ಮುಚ್ಕೊಂಡು ಬಾರಿ ಸುಮ್ನೆ. ಲೇ ಕೋತಿ, ಇನ್ನೇನ್ ನೋಡ್ತಿದ್ಯಾ? ಜಂಪ್ ಮಾಡು ಜಂಪ್ ಮಾಡು. ಅಯ್ಯೋ ಇವನು ರುದ್ರಣ್ಣ ಇಲ್ಲೇ ಇದ್ದಾನೆ. ನೋಡ್ತೀಯಾ? ಜಂಪ್ ಮಾಡೋ. ಬಿಟ್ಟು ತುಂಬಾ ವರ್ಷ ಆಯ್ತು. ನಾನು ಜಂಪ್ ಮಾಡ್ಬೇಕಾ? ಅಪ್ಪ ಮಗಂಗ್ ಜಂಪ್ ಮಾಡೋ ಅಭ್ಯಾಸ ಇದ್ಮೇಲೆ ಅಮ್ಮಂಗೂ ಅಭ್ಯಾಸ ಇರ್ಬೇಕಲ್ಲ. ಜಂಪ್ ಮಾಡಿ. ಏನೋ ಎಲ್ಲಿಗೆ ಹೋಗ್ತಾ ಇದ್ದೀಯಾ? ಅಜ್ಜಿ ಮನೆಗೆ, ದೇವಸ್ಥಾನಕ್ಕೆ. ಬೇಗಲ್ ತಿಂಕ ಇದೆ, ಗಣೇಶ ಮಾಡಕ್ಕೆ ಹಾಲನು. ಗಣೇಶಂಗ್ ಯಾಕೆ ಹೊಡಿತೀರಾ? ಗಣೇಶನೇ ನಿಮ್ಗೆ ಹೊಡಿತಾನೆ. ದಯವಿಟ್ಟು ಏನ್ ಮಾಡ್ಬಿಡಿ, ನಿಮ್ ತಮ್ಮ ಅಂತೀನಿ. ಆದ್ರೆ ಇವನು ನನ್ನ ತಂಗಿನ ಪ್ರೀತಿಸಿರೋ ವಿಷಯ ಇಡೀ ಕಾಲನಿಗೆ ಗೊತ್ತಾಗಿದೆ. ಅದಕ್ಕೆ ಆದಷ್ಟು ಬೇಗ ಇವರಿಬ್ರು ಮದುವೆ ಮಾಡಿಸ್ಬೇಕು. ಮದುವೆ ತಾನೆ ಮಾಡಿಸ್ತೀನಿ. ಆದ್ರೆ ಒಂದ್ ತಿಳ್ಕೊಳ್ಳಿ, ನನ್ನ ಮೊದಲನೇ ಮಗಳ ಮದುವೆಗೆ 10 ಲಕ್ಷ ಖರ್ಚು ಮಾಡಿದೀನಿ. ನನ್ನ ಎರಡನೇ ಮಗಳ ಮದುವೆಗೆ 15 ಲಕ್ಷ ಖರ್ಚು ಮಾಡಿದೀನಿ. ಒಟ್ಟು 25 ಲಕ್ಷ ಈ ಮುಖದ ಮೇಲೆ ಭರವಸೆ ಇಟ್ಕೊಂಡೇ ಖರ್ಚು ಮಾಡಿದೀನಿ. ಆದ್ರೆ ಬಡ್ಡಿನಾದ್ರೂ ಬರ್ದಿದ್ರೆ ಈ ಮದ್ವೆ ಖಂಡಿತ ನಡೆಯಲ್ಲ. ತಾವ್ ಎಷ್ಟೇದ್ರು ನೋಡ್ತಾ ಇದ್ದೀರಾ? ಬರೀ 10 ಲಕ್ಷ. ಅಷ್ಟೆಲ್ಲ ನಮ್ ಕೈಲಿ ಕೊಡಕ್ಕಾಗಲ್ಲ ಅಂತ ಗೊತ್ತಿಲ್ವಾ? ಬೇಡ, ಒಂದ್ 5 ಲಕ್ಷ. ನಮಗೆ ಈಗಿರೋ ಪರಿಸ್ಥಿತಿಯಲ್ಲಿ 5 ಲಕ್ಷ ಅಲ್ಲ, 1 ಲಕ್ಷನೂ ಕೊಡೋದಕ್ಕಾಗೋದಿಲ್ಲ. ನೋಡ್ರಪ್ಪ, ನೀವೆಲ್ಲ ಸೇರಿ ನನ್ನ ಹೆಂಡತಿನ ನನ್ನ ಮಗನ ಜೀವಂತ ಸುಟ್ರು 5 ಲಕ್ಷಕ್ಕೆ ₹1 ಕಡಿಮೆ ಇದ್ರು ಈ ಮದುವೆ ನಡೆಯಲ್ಲ. 5 ಲಕ್ಷ ಒಂದ್ಸರಿ, 5 ಲಕ್ಷ 2 ಸರಿ 3 ಸರಿ. ಕರ್ತೀಯಾ? ನನ್ನ ಕೈ ಸರಿ ಇದ್ದಿದ್ರೆ ನೀನು ಕೇಳದಷ್ಟು ದುಡ್ಡು ನಿನ್ನ ಮುಖದ ಮೇಲೆ ಬಿಸಾಕ್ತಾ ಇದ್ದೆ. ಏನ್ರಪ್ಪ ಕೇಳಿಸ್ಕೊಂಡ್ರಲ್ಲ? ಏಯ್, ಏನ ಮಕ್ಕ ನೋಡ್ತಿದ್ಯಾ? ನಡಿಯೋ ನಡೆ. ನೇನೇ ಆದ್ರೂ ನಾನ್ ನೋಡ್ಕೋತೀನಿ. ಅಯ್ಯ ಬಾರಲೇ ಬಾರ. ನಿಂತ್ಕೊಳ್ಳಿ, ದುಡ್ಡು ನಾನ್ ಕೊಡ್ತೀನಿ. ಸುಮ್ನೆ ಒಪ್ಕೊಂಡ್ರಾಗಲ್ಲಪ್ಪ. ನನ್ ಮಗನ್ ಮೀಸನ್ ಅರ್ಥ ಬೆಳಗಾದಾಗ್ಲ ಯಾವಾಗ ಅಂತ ಟೈಮ್ ಹೇಳು. ಅದು 3 ತಿಂಗಳೊಳಗೆ ಕೊಟ್ರೆ ನನ್ನ ಮಗ ನಿನ್ ತಂಗಿಗೆ, ಇಲ್ಲ ಬೇರೆಯವ್ರ ತಂಗಿಗೆ. ಒಪ್ಗೆನಾ? ಗಣೇಶ, ನಿಮ್ ಪಟಾಕಿ ಅಂಗಡಿ ಸುಟ್ಟೋಗಿದೆ. ಪಟಾಕಿ ಅಂಗಡಿ ಸ್ವಾಹ. ಈ ಹಾಡು ಡ್ಯಾನ್ಸನ್ನೆಲ್ಲ ನೋಡ್ದಾಗಲೇ ಅನ್ಕೊಂಡೆ ಎಲ್ಲ ಡಮ್ ಡಮಾರ್ ಸುಟ್ಟು ಬೂದಿ ಆಗೋಯ್ತು. ನೋಡಿ, ಸುಟ್ಟಿರೋದು ನಿಮ್ ಹಣ ಅಲ್ಲ, ನಮ್ಮ ಅಂಗಡಿ. ನಾವು ಜೀವನ ಪೂರ್ತಿ ಕಷ್ಟಪಟ್ಟು ನಿಮ್ ಸಾಲ ತೀರಿಸ್ತೀವಿ. ನೀವು ತೀರ್ಸೋ ಅಷ್ಟೊತ್ತಿಗೆ ಆ ಟ್ಯಾಕ್ಸಿ ಡ್ರೈವರ್ ನನ್ ತೀರಿಸ್ಬಿಡ್ತಾನೆ. ಚುಪ್ರ ಸಾಲೆ ಮದ್ರಾಸಿ. ನಿಮ್ಗಿನ್ನೂ ನನ್ನ ವಿಷಯ ಗೊತ್ತಿಲ್ಲ.
ಸುಲಭವಾಗಿ ಮೀಟರ್ ಬಾಡಿಗೆ ಯಾಮಾರಿಸ್ಬೋದು ಅಂತ ತಿಳ್ಕೊಂಡಿದ್ದೀರಾ? ಮುಂಬೈಯಲ್ಲಿ ಧಾರಾವಿ ಅಂತ ಕೇಳಿದ್ದೀರಾ? ಧಾರಾವಿ ಒಂದೇ ಒಂದ್ಸಲ ಕಟಿಂಗ್ ಮಾಡ್ಸಿದ್ರೆ ಬದ್ಮಾಶ್ ಸಾಲೆ ಕುತ್ತೆ ಕಮ್ಮಿನೇ. ನಿನ್ಗೆ ಛೋಟಾ ರಾಜನ್ ಗೊತ್ತಾ? ದಾವದ್ ಗೊತ್ತಾ? ಏನು ಡಬ್ಬ ನನ್ನ ಮಗನೇ ಪಾಪ ಇವರೆಲ್ಲ ಪಟಾಕಿ ಅಂಗಡಿ ಸುಟ್ಟೋಗೋದೆ ಅಂತ ಕೊಂಡಂಗ್ ನೀರ್ ಹಾಕೊಂಡ್ ಕುತ್ಕೊಂಡಿದ್ದೆ ನೀನು ಹೇಳ್ತಿದ್ಯಾ? ಮತ್ತೆ ನಿನ್ಗೆ ಧಾರಾವಿ ಗೊತ್ತಾ? ಧಾರಾವಿ ಕರ್ನಾಟಕ ಗೊತ್ತಿರೋ ನಿಂಗ್ ಕರ್ನಾಟಕ ಕನ್ನಡಿಗರು ಏನ್ ತಿಳ್ಕೊಂಡಿದ್ಯಾ? ಅವನ ಮೇಲೆ ಕೊಯ್ ಮಾಡ್ತೀಯಾ? ನನ್ನ ಮೊಮ್ಮಗನ ಮೇಲೆ ಕೊಯ್ ಮಾಡೋದು ಇನ್ನೂ ಸೇರ್ಸೆ ಅಂತಿರೋದು. ಮೊಚ್ ತಗೊಂಡ್ ಕೊಚ್ಚ ಬಿಡ್ತೀನಿ. ಕನ್ನಡಿಗರ ಸುದ್ದಿಗೆ ಬಂದ್ರೆ ನಿನ್ನ ಬಿಡ್ತೀನಿ. ರುದ್ರಣ್ಣ, ಆಕ್ಚುಲಿ ಪಟಾಕಿ ಅಂಗಡಿ ಹೆಂಗ್ ಸುಟ್ಟಾಯ್ತು? ಗೊತ್ತಾಯ್ತು, ನನಗೆಲ್ಲ ಗೊತ್ತಾಯ್ತು. ಜೀವನದಲ್ಲಿ ಎಡವುದೇ ಇರಕ್ಕಾಗುತ್ತಾ? ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ನಿಮಗೆ ನಾಳೆ ಹೋಗೋದು ಇವತ್ತೇ ಹೋಯ್ತು. ಮತ್ ನಮ್ ದುಡ್ಡು ಹೆಂಗ್ ಕೊಡ್ತೀರಾ? ನೋಡಿಯಪ್ಪ, ದುಡ್ಡು ಕೊಡೋ ಮನೆ ಹುಡುಗಿನ ನನ್ನ ಮಗನಿಗೆ ನೋಡ್ಕೋತೀನಿ. ಬರ್ಲಾ? ಹಾ. ಹಲೋ, ನಾನು ಅಂಕಿತಾ. ಆಮೇಲೆ ಫೋನ್ ಮಾಡು. ಇದೊಳ್ಳೆ ಚೆನ್ನಾಗಿದೆ. ಮತ್ತೆ ನಾನೇ ಫೋನ್ ಮಾಡ್ಬೇಕಾ? ಯಾಕೆ ನೀನೇ ಫೋನ್ ಮಾಡಕ್ಕಾಗಲ್ವಾ? ಸರಿ, ನನ್ ಫೋನ್ ಯಾವಾಗ ವಾಪಸ್ ಕೊಡ್ತೀಯ ಹೇಳು. ಕೊಡ್ತೀನಿ ಅಂತ ಹೇಳ್ದ್ನಲ್ಲ. ಯಾಕೆ ಧ್ವನಿ ಇಷ್ಟ ಬೇಗ ಚೇಂಜ್ ಆಯ್ತು? ಅದಕ್ಕೆ ಹೇಳಿದ್ದು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡು ಅಂತ. ನೀನ್ ಸಮಯ ಸಂದರ್ಭ ಎಲ್ಲ ನೋಡ್ಕೊಂಡು ನನ್ಗೆ ಫೋನ್ ಮಾಡಕ್ಕಾಗಲ್ಲ. ಮರ್ಯಾದೆಯಾಗಿ ನನ್ ಫೋನ್ ಕೊಟ್ಬಿಡು. ಈಗ ಕೊಡಕ್ಕಾಗಲ್ಲ ಕಣೆ, ಬೇಕಾದ್ರೂ ಕಂಪ್ಲೇಂಟ್ ಕೊಡು. ಇವಳು ಇಲ್ಲೂ ಬಂದ್ಲಾ? ಇಷ್ಟೊಂದು ಚೇರ್ ಇದ್ರು ಇಲ್ಲೇ ಬಂದು ಕೂರ್ಸ್ಬೇಕಾ? ಹಲೋ. ಹಾಯ್. ಏನು ನೋಡಿದ್ರು ನೋಡ್ದೇರೋ ಹಾಕೋತಿದ್ಯಾ? ನಾನು ನೋಡ್ಲಿಲ್ಲ. ಮತ್ತೇನು ವಿಶೇಷ? ವಿಶೇಷ ಏನು ಇಲ್ಲ. ನನ್ನ ಫ್ರೆಂಡ್ ಒಬ್ರು ಇಲ್ಲಿ ಬರ್ತೀನಿ ಅಂತ ಹೇಳಿದ್ರು. ನೀವು ಅಲ್ಲಿ ಹೋಗಿ ಕೂತ್ಕೋಬೋದಲ್ಲ? ಸಾರಿ, ನಾನು ನನ್ನ ಫ್ರೆಂಡ್ ಹತ್ರ ಇಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ನಾನು ಅಷ್ಟೇ. ನೋಡು, ನಿಮ್ ಕಾಲೇಜ್ ಪ್ರೋಗ್ರಾಮ್ ಅಲ್ಲಿ ಹಾಡು ಹೇಳಿ ನೀನ್ ಮರ್ಯಾದೆ ಕಾಪಾಡಿದ್ದೀನಿ, ಮರಿಬೇಡ ಅದನ್ನ. ಅದಕ್ಕೆ ಲೆಕ್ಕ ಹಾಕಿ ದುಡ್ಡು ಕೊಟ್ಟಿದ್ದು ನಾನು, ಅದನ್ನ ನೀನು ಮರಿಬೇಡ. ಹಲೋ, ಈ ಬೆಂಚ್ ನ ಬೆಳಿಗ್ಗೆಯಿಂದ ನಾನು ಸ್ಪೆಷಲ್ ಗೆಸ್ಟ್ಗೋಸ್ಕರ ರಿಸರ್ವ್ ಮಾಡಿದ್ದೀನಿ. ನೀನೇನಾದ್ರೂ ಹೇಳ್ಕೊ, ನಾನಿಲ್ಲೇ ಕೂತಿರ್ತೀನಿ. ಬೇಕಾದ್ರೆ ನೀನೇ ಅಲ್ಲಿ ಹೋಗು. ಇದೇ ನಿಮ್ಮ ಅಪ್ಪನ ಆಸ್ತಿನಾ? ಹೌದು, ನಮ್ಮ ಅಪ್ಪನ ಆಸ್ತಿನೇ. ಬೇಕಾದ್ರೆ ನೋಡು. ಸ್ಪಾನ್ಸರ್ಡ್ ಬೈ ಅಂಕಿತಾ ಅಸೋಸಿಯೇಟ್. ನೋಡ್ದ್ಯಾ? ಇದನ್ನೆಲ್ಲ ನಮ್ಮ ಅಪ್ಪನೇ ಸ್ಪಾನ್ಸರ್ ಮಾಡಿರೋದು. ಹಾಗಾದ್ರೆ ಎಲ್ಲ ಕಡೆ ಮಲ್ಕೊಂಡು ಉರುಳಾಡು. ನಿಮ್ಮಪ್ಪ ಸ್ಪಾನ್ಸರ್ ಮಾಡಿರೋ ತಾನೆ? ಎಲ್ಲೋದ್ರು ಹಿಂದೆ ಬರ್ತಾಳೆ. ಹಲೋ, ನಾನು ಅಂಕಿತಾ. ಎಲ್ಲಿದೀಯಾ? ತುಂಬಾ ಹೊತ್ತಿಂದ ನಾನು ಕಾಯ್ತಾ ಇದ್ದೀನಿ. ಯಾವ್ದೋ ಹುಡುಗಿ ಜೊತೆ ಮಾತಾಡ್ತಿದ್ದೆ. ಅದವಳೆ, ಆ ಪಿಶಾಚಿ ಅಂಕಿತಾ. ನಿಮ್ಮನ್ ಡಿಸ್ಟರ್ಬ್ ಮಾಡಬಾರ್ದು ಅಂತ ದೂರ ಇದ್ದೆ. ನೀನ್ ತಿಳ್ಕೊಂಡಿರೋ ಹಾಗೆ ಲವ್ ಕೇಸ್ ಅಲ್ಲ. ಮೊದ್ಲೇ ನಂಗೆ ಶ್ರೀಮಂತನ ಕಂಡ್ರ ಆಗಲ್ಲ. ಮನುಷ್ಯತ್ವ ಇಲ್ದಿರೋ ಪ್ರಾಣಿಗಳವ್ರು. ಅಯ್ಯೋ, ಕೈ ಕಾಲಿರೋ ದೆವ್ವ ಅದು. ಸರಿ, ನಮ್ ಮೊಬೈಲ್ ಯಾವಾಗ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು? ಒಂದ್ ಕೆಲ್ಸ ಮಾಡು, ಜನನಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಹತ್ರ ಇರೋ ರೆಸ್ಟೋರೆಂಟ್ ಹತ್ರ ಬಾ, ನಾನು ಅಲ್ಲಿ ಕಾಯ್ತಾ ಇರ್ತೀನಿ. ರೇ, ಸ್ವಲ್ಪ ನನ್ನ ಪಾಡಿಗೆ ನಾನು ಬಿಡ್ತೀರಾ? ನಾನೇ ನಿಮ್ಮನ್ ಕಟ್ ಹಾಕಿಲ್ವಲ್ಲ. ಇಲ್ಲೇ ಯಾಕ್ರಿ ಬಂದು ಕೂತ್ಕೊಂಡಿದ್ದೀರಾ? ಅಲ್ಲೆಲ್ಲಾದ್ರೂ ಹೋಗಿ ಕೂತ್ಕೊಳ್ಳಿ, ಅಷ್ಟೊಂದು ಜಾಗ ಇದೆ. ಇದೇ ಚೇರ್ ಬೇಕಾ? ಈ ಚೇರ್ ಕೂಡ ನಿಮ್ಮ ಅಪ್ಪನೇ ಸ್ಪಾನ್ಸರ್ ಮಾಡಿರೋದಾ? ಹಲೋ, ಈ ರೆಸ್ಟೋರೆಂಟ್ ನಮ್ ಡ್ಯಾಡಿದು. ನಾನು ಎಲ್ಲಿ ಬೇಕಾದ್ರೂ ಕೂತ್ಕೋಬಹುದು. ನಿಮ್ಮಪ್ಪಂದ? ಮತ್ತೆ ಅಲ್ಲೇ ಕೂತ್ಕೊಂಡಿದ್ದೀರಾ? ಇದ್ರ ಮೇಲೆ ಕೂತ್ಕೊಂಡು ಕುಣಿದಾಡಿ ಯಾವನ್ ಬೇಡ ಅಂತಾನೆ? ಸಾರಿ.
ಹಲೋ. ನೀನೊಬ್ಬ ದೊಡ್ಡ ಕಳ್ಳ. ರೆಸ್ಟೋರೆಂಟ್ ನಲ್ಲೂ ಆ ಹುಡುಗಿ ಇದ್ಲು. ಹೋದ ಜನ್ಮದಲ್ಲಿ ಅವಳನ್ನ ನಾನು ಸಾಯಿಸಿರ್ಬೇಕು. ಅದಕ್ಕೆ ಈ ಜನ್ಮದಲ್ಲಿ ಪಿಶಾಚಿಯಾಗಿ ನನ್ನನ್ನ ಕಾಡ್ತಾ ಇದ್ದಾಳೆ. ನನ್ಗೇನೋ ಹಾಗೆ ಕಾಣಿಸ್ತಿಲ್ಲ. ನಾನಾ ಹುಡುಗಿ ನೋಡಿದ್ರೆ ಅವಳ ಮನ್ಸಿನಲ್ಲಿ ನಿನ್ ಜೊತೆನೆ ಬಾಳ್ಬೇಕು ಅಂತ ಆಸೆ ಪಡ್ತಿರೋ ಹಾಗೆ ಕಾಣುತ್ತೆ. ಮನ್ಸಲ್ಲಿದ್ರು ಇರ್ಬೋದು, ಆದ್ರೆ ಅವಳು ಸರಿ ಇಲ್ಲ. ಅವಳು ತುಂಬಾ ಶ್ರೀಮಂತಳು. ಹಾಗಾದ್ರೆ ಶ್ರೀಮಂತಳಲ್ಲ ಅಂದಿದ್ರೆ ಒಂದ್ ಕೈ ನೋಡ್ತಾ ಇದ್ಯಾ? ಏಯ್, ನೀನ್ ನನ್ನ ಮುಖಾನೇ ನೋಡಿಲ್ಲ, ಆದ್ರೂ ನನ್ನ ಮನ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಲ್ಲ. ಆ ಹುಡುಗಿ ನನ್ಗಿಷ್ಟ ಅಂತ ನಿನಗ್ಯಾಕೆ ಗೊತ್ತಾಯ್ತು? ನಿನ್ ಮನ್ಸಿನಲ್ಲೂ ಪ್ರೀತಿ ಇದೆ ಅಂತ ಆ ಹುಡುಗಿ ಗೊತ್ತಾದ್ರೆ? ಇಂಪಾಸಿಬಲ್. ಒಳ್ಳೆ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿನ್ಗಿರೋ ಒಳ್ಳೆ ಬುದ್ಧಿ ಅವಳಿಗಿಲ್ವಲ್ಲ. ನಿನ್ ಮನ್ಸಿನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಅವಳಿಗಿದ್ರೆ ಇದ್ರೆ ಐ ಲವ್ ಯು ಅಂತ ಹೇಳ್ತೀನಿ. ಹಾಯ್. ಏನು? ಫೋನ್. ಓಯ್, ಬಾಯ್. ಏ ಮರ್ಕೋತಿ. ದಿನ ನಿನ್ ಮನ್ಸಲ್ಲಿ ಇದೇನಾ ಇದ್ದಿದ್ದು? ಫೋನ್ ನನ್ಗೋ. ಹಲೋ. ಹಾ ವಿವೇಕ್, ಈಗ ತಂದೆ ಲ್ಯಾಂಡ್ ಆದ್ರೆ 10 ನಿಮಿಷ ಬಿಟ್ಟು ಫೋನ್ ಮಾಡ್ತೀರಾ? ಆರ್ ಐ ಕಾಲ್ ಯು ಬ್ಯಾಕ್. ಐ ಹ್ಯಾವ್ ಟು ಕ್ಯಾಚ್ ಮೈ ಲಗೇಜ್. ಓಕೆ? ಯಾ. ಗಣೇಶ, ನಿನ್ನ ನೋಡಿ ತುಂಬಾ ದಿನ ಆಗೋಯ್ತು. ನಾನೆಲ್ಲ ನಿನಗೆ ಬೇರೆ ಕೆಲಸ ಸಿಕ್ಕಿರ್ಬೇಕು ಅಂದ್ಕೊಂಡೆ. ದೊಡ್ಡ ದೊಡ್ಡ ಕಂಪ್ನಿಯಿಂದ ಎಲ್ಲ ಕೆಲಸ ಬಂತು, ಆದ್ರೆ ಅದಕ್ಕೋಸ್ಕರ ಊರ್ ಬಿಡ್ಬೇಕಾಗುತ್ತೆ. ಸದ್ಯಕ್ಕೆ ನನ್ನ ತಂಗಿ ಮದುವೆ ಆಗೋವರೆಗೂ ನಾನು ಇಲ್ಲಿಂದ ಹೋಗೋ ಆಗಿಲ್ಲ. ಸರಿ ಸರಿ, ಇಲ್ಲೊಂದು ಲಾಂಗ್ ಟ್ರಿಪ್ ಹುಬ್ಳಿಗೆ ನೀನೇ ಕರ್ಕೊಂಡು ಹೋಗು. ಪಾರ್ಟಿಯಲ್ಲಿ ಇಲ್ಲೇ ಇದ್ದಾರೆ ಪಾರ್ಟಿ. ಥ್ಯಾಂಕ್ ಯು ಕಣ. ಇಟ್ಸ್ ಓಕೆ. ಕೊಡಿ ಸರ್. ಬನ್ನಿ ಸರ್, ಇದೇ ಕಾರು. ಸರ್ ಎಲ್ಲಿಗೆ? ಟೌನ್ ಹಾಲ್ ನಡಿ. ಸರ್ ನಾನೊಂದು ಲಾಂಗ್ ಟ್ರಿಪ್ ಒಪ್ಕೊಂಡ್ಬಿಟ್ಟಿದ್ದೀನಿ. ಇಫ್ ಯು ಡೋಂಟ್ ಮೈಂಡ್. ಇದು ಪ್ರೀಪೇಯ್ಡ್ ಟ್ಯಾಕ್ಸಿ ತಾನೆ? ಹೌದು. ಇದು ಪ್ರೀಪೇಯ್ಡ್ ರಸೀಟ್. ಕಾರ್ ತೆಗಿ. ಸರ್ ಬೇಕು ಅಂದ್ರೆ ಬೇರೆ ಕಾರ್ ಅರೇಂಜ್ ಮಾಡ್ಕೊಡ್ತೀನಿ. ಬೇಡ, ನನಗೆ ಇದೇ ಕಾರ್ ಬೇಕು. ಬರಲ್ಲ ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಟು ಬೇರೆ ಕಾರ್ ಹೋಗ್ತೀನಿ. ಸಾರಿ ಸರ್, ನೀವು ಅವ್ರ ಕಾರಲ್ಲೇ ಹೋಗಿ ಸರ್. ಓಕೆ, ನೋ ಪ್ರಾಬ್ಲಮ್. ಈ ಕಾರ್ ಇಷ್ಟನ್ನ ಸ್ಪೀಡು? ಏರೋಪ್ಲೇನ್ ಸ್ಪೀಡು ಕಾರಲ್ಲಿ ಸಿಗಲ್ವಲ್ಲ ಸರ್. ಹಲೋ 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 ಹಲೋ. ಸಿಗ್ನಲ್ ಸಿಗಲ್ವಾ? ಮೊಬೈಲ್ ಟವರ್ನ ಕಾರ್ ಮೇಲೆ ಫಿಕ್ಸ್ ಮಾಡಕ್ ಆಗಲ್ವಲ್ಲ ಸರ್. ಏನ್ ಜೋಕ್ ಮಾಡ್ತಾ ಇದೀಯಾ? ಕಾರ್ನ ಸ್ವಲ್ಪ ಸೈಡ್ ಹಾಕು. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ನನ್ನ ಕಾರ್ ಏರ್ಪೋರ್ಟ್ ಕಳಿಸ್ದೆ, ಸ್ವಲ್ಪ ಲೇಟ್ ಆಗ್ಬಿಟ್ಟು ಸರ್. ಹೋಗ್ಲಿ ಬಿಡು, ಇದೇನ್ ಮೊದಲನೇ ಸಲ ಅಲ್ವಲ್ಲ? ಹೌದು. ಅಲ್ಲಲ್ಲ. ಏಯ್, ಫೋನ್ ಕಟ್ ಮಾಡಯ್ಯ. ಮೊದ್ಲೇ ಮನ್ಸೆಲ್ಲ ಗಲೀಜು, ಈಗ ಹೊರಗಡೆನೆ ಗಲೀಜಾಯ್ತು. ಏಯ್, ಈ ಫಿಲಾಸಫಿ ಎಲ್ಲ ಬೇಡ. ಸ್ಟೇರಿಂಗ್ ಹಿಡಿಯೋಕೆ ಸ್ಟೇರಿಂಗ್ ಹಿಡಿದ್ರೆ ಸಾಕು. ಹಲೋ, ಎಕ್ಸ್ಕ್ಯೂಸ್ ಮೀ, ಸ್ಟಾಪ್. ಈ ಗಲೀಜ್ ಬಟ್ಟೆ ಹಾಕೊಂಡು ಒಳಗಡೆ ಕೂತ್ಕೊಳ್ಳೋಕೆ ನಾನ್ ಬಿಡಲ್ಲ. ಯಾಕೆಂದ್ರೆ ಇದು ಏರ್ಪೋರ್ಟ್ VIP ಕಾರ್. ಎತ್ತ ಗಾಡಿನ. ಏಯ್, ಆ ಅಂಗಡಿ ಹತ್ರ ಗಾಡಿ ನಿಲ್ಸು. ಆ ಅಂಗಡಿ ಹೋಗಿ ಪ್ಯಾಂಟ್ ಶರ್ಟ್ ತಗೊಂಬ. ಕಾರ್ ಓಡಿಸೋದು ಮಾತ್ರ ನನ್ನ ಕೆಲಸ. ಅಲ್ಲಿಗೆ ಹೋಗಿ ಪ್ಯಾಂಟ್ ಶರ್ಟ್ ತರೋದಕ್ಕೆ ನಿನ್ಗೆ ಎಷ್ಟೇ ಕೂಲಿ ಕೊಡ್ಬೇಕು? 200 ರೂಪಾಯಿ ತಗೋ. ಶರ್ಟ್ 40, ಪ್ಯಾಂಟ್ 34. 34 ಪ್ಯಾಂಟು, 40 ಶರ್ಟು. ಈ ದುಡ್ಗ ನಾನು ಹೇಳಿದ್ದು ಸೈಜ್ ಬಗ್ಗೆ. ನಾನೇ ಹೊರಟೆ.
ಇದು ಇಲ್ಲಿರೋದೇ ಇದು. ಬೇರೆ ಬೇಕು ಅಂದ್ರೆ 25 ಕಿಲೋಮೀಟರ್ ಹೋಗ್ಬೇಕು. ಹೋಗ್ಲಾ? ಇಲ್ಲಿ ಕೂತ್ಕೋ, ನಾನು ಬಂದವನ್ನ ಗಮನಿಸ್ತೀನಿ. ಸರಿ ಸರಿ. ಯಾಕೆ ಹಾಗಂತೀರಾ? ಮದ್ವೆ ಆದ್ಮೇಲೆ ನಿಮ್ಮನೇಲಿ ತಾನೇ ಇರೋದು. ಕೈ ಕೊಡಮ್ಮ. ಹೆಣ್ಮಕ್ಳು ಅಂದ್ರೆ ಹಿಂಗಿರ್ಬೇಕು. ಬರೋದ್ರಣ್ಣ, ಬಾ ಬಾ. ಸರ್ ಡೈವೋರ್ಸು ಡೈನಮಿಟ್ ಒಬ್ರಣ್ಣ, ಗಣೇಶ್ ತಂಡ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ನಮ್ ಪರಿಚಯ ಆಗೋದಕ್ಕೆ ಸಾಧ್ಯವಾಗಿಲ್ಲ. ಈಗಾಯ್ತಲ್ಲ, ಒಳ್ಳೇದು. ಅವ್ರನ್ನ ಚೇರಲ್ಲಿ ಕೂರ್ಸು. ಈಗ ಬಂದೆ. ಆಯ್ತು ಸರ್, ಆಯ್ತು ಸರ್. ಅಲ್ಲ ಬನ್ನಿ, ಇಲ್ಲಿ ಆ ದೊಡ್ಡ ಚೇರ್ ಇದೆಯಲ್ಲ ಅದ್ರ ಕುತ್ಕೊಳ್ಳಿ ನೀವು. ಹೋಗಿ 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 ಹೋಗಿ. ಹಾ ಗಣೇಶು, ಗಣೇಶು. ನಾನು ಅವ್ರ ಹತ್ರ ಸಾರಿ ಕೇಳ್ಬೇಕು. ಯಾಕೆ? ನಾನು ಅವ್ರ ಜೊತೆ ತಪ್ಪಾಗಿ ನಡ್ಕೊಂಡಿದ್ದೀನಿ. ಆ ಕೋಪ ಏನಾದ್ರು ನನ್ ಮೇಲೆ ಇದ್ರೆ? ಚಿಕ್ಕ ಮಗ ತರ ಮಾತಾಡ್ತಿಯಲ್ಲ. ಅವ್ರಿಗೆ ನಿನ್ ಮೇಲೆ ಕೋಪ ಇದ್ದಿದ್ರೆ ಈ ಮದ್ವೆಗೆ ಒಪ್ಕೋತಿಲ್ಲ. ಬಾ 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 ಬಾ. ನಡಿ 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 ನಡಿ. ನಡಿ. ಕೂತ್ಕೋ ಕೂತ್ಕೋ ಕೂತ್ಕೋ. ಸರ್ ಒಂದ್ ನಿಮಿಷ ಬನ್ನಿ ಸರ್, ಬನ್ನಿ ಸರ್. ಅವನು ಯಾವನ ನೋಡಿ ಸರ್ ಅಲ್ಲಿ ಬಂದು ಕೂತಿದ್ದಾನೆ. ಇವನ್ ಯಾಕೆ ಇಲ್ಲಿ ಬಂದು ಕೂತಿದ್ದಾನೆ? ಅದನ್ನ ನಾನು ನಿಮ್ಗೆ ಕೇಳ್ತಿರೋದು. ಮೊದಲಲ್ಲಿ ಕಳ್ಸು. ಎಸ್ ಸರ್. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಎಸ್. ಬನ್ನಿ 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 ಬನ್ನಿ. ನೀವು ಬನ್ನಿ ಹೇಳ್ತೀನಿ. ಇಲ್ಲಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಯ್ಯೋ ಏಯ್ ಬರಲಿ ಬರಲಿ. ಕುಡೀರಿ. ನನಗ್ ಬಾಯರ್ಕೆ ಇಲ್ಲ. ಇದನ್ನ ಕುಡೀರಿ. ಇದನ್ನ ಕುಡಿದ್ರೆ ಬಾಯರ್ಕೆ ಅದ, ಕುಡಿಯೋದ್ ತಪ್ಪುತ್ತೆ. ಕುಡೀರಿ ಕುಡೀರಿ. ಎಲ್ಲದರಲ್ಲೇ ಬಂದು ಕುತ್ಕೊಂಡ್ಬಿಡ್ತಾರೆ ಇವರು. ಎಲ್ಲ ಐಟಮ್ಸ್ ರೆಡಿನಾ? ರೆಡಿ ಸರ್. ನಾವು ಗೊಂಡ್ನವ್ರಪ್ಪ, ಗೊಂಡ್ನವ್ರ ಕಡೆಯವರು. ಏನೋ ಮರುವಾದೆ ಕೊಡ್ಬೇಕು, ಮರುವಾದೆ ಏನೋ. ನಮ್ಮವರೆಲ್ಲ ಸರಿಯಾಗಿ ನೋಡ್ಕೊಳ್ಳಿ. ಇದು ಹೇಳಿದ್ದು ಬಾಸುಂಡಿ. ಬಾಸುಂಡೆನಾ? ಬಾಸುಂಡೆ ಜಿ, ಬಾಸುಂಡಿ. ಯಾವ್ದೋ ಒಂದ್ ಸೊಂಡಿ ಚೆನ್ನಾಗದ. ಚೆನ್ನಾಗಿದೆ. ಸುಮಾರಾಗದೆ, ಪರವಾಗಿಲ್ಲ. ಇದೇನಿದು? ಜಾಂಗೀರಿ. ಒಂದಷ್ಟು ಕವರ್ಗ ಕುಡಿ. ಏನಪ್ಪಾ ನೀನ ಕಿಲ್ ಕೂತಿದ್ಯಾ? ನೀನ್ ಕೂತ್ಕೊಳ್ಳೋದಿಲ್ಲಲ್ಲ. ಬಾಬಾ ಏನು ಭಯ ಆಗ್ತಾ ಇದ್ಯಾ? ಯಾರಿಗೆ? ನಮ್ಮ ಅಪ್ಪಂಗೆ. ಆ ವೇಟ್ರ್ ಕೈಯಲ್ಲಿರೋ ಗ್ಲಾಸ್ ತಗೊಂಡು ಒಂದು ಪೆಗ್ ಹಾಕ್ತೀಯ ಅಂದೆ. ದುಡ್ಡೇನಿಲ್ಲ ಪಾಪ್ರಿ, ಭಯ ಹೋಗುತ್ತೆ. ಬಾ. ಅದು ನಾನು ಏಯ್ ಸರ್, ಅವನನ್ನು ಕಳಿಸಿಲ್ವಾ? ಮತ್ತೆ ಬಂದು ಕೂತಿದ್ದಾನೆ. ಅಯ್ಯೋ ಸರ್, ಅವ್ನು ಕಳಿಸಿದ್ದೆ ಸರ್, ಮತ್ತೆ ಬಂದು ಕೂತಿದ್ದಾನೆ ಸರ್. ಮದುವೆ ಮನೆ ಅಂತ ಸುಮ್ಮನಿದ್ದೀನಿ, ಇಲ್ಲಂತ ಥೋಡಿ ಸಾಯಿಸ್ಬಿಡ್ತಾ ಇದ್ದೆ. ಬೇಡ ಸರ್, ಬೇಡ ಸರ್. ಇಲ್ಲೇನೋ ಗಲಾಟೆ ಮಾಡಕ್ ಬಂದಿರ್ಬೇಕು ಅನ್ಸುತ್ತೆ. ಇರ್ಬೇಕು ಸರ್, ಇರ್ಬೇಕು. ಹೇಗಾದ್ರೂ ಮಾಡೋನ್ ಕಳಿಸು. ಕೂಲ್ ಡೌನ್ ಸರ್, ಕೂಲ್ ಡೌನ್ ಸರ್. ಸರ್ ನಿಮ್ ಕೆಲಸ ನೀವು ನೋಡಿ ಸರ್, ಈ ಕೆಲಸ ನಂಗೆ ಬಿಡಿ ಸರ್. ಸರ್ ಇವರಲ್ಲ ಸರ್, ನಿಮ್ ಕಾರು ಏನು? ಬನ್ನಿ ಸರ್. ಸಾರಿ. ಬನ್ನಿ ಸರ್, ಒಂದ್ ನಿಮಿಷ ಬನ್ನಿ ಸರ್, ಹೇಳ್ತೀನಿ. ಬನ್ನಿ ಹೇಳ್ತೀನಿ, ಬನ್ನಿ. ಹಲೋ ಬನ್ನಿ ಸರ್. ಇಲ್ಲಿ ನಿಮ್ಮ ಹತ್ರ ಒಂದು ಗಹನವಾದ ವಿಷಯ ಚರ್ಚೆ ಮಾಡ್ಬೇಕಾಗಿದೆ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಸೇರಬೇಕಾ? ಸರ್ ಕೇಳದ್ ಮರ್ತ್ಬಿಟ್ಟು ಏನಾರು ತಗೋತೀರಾ? ಆಗ್ಬೋದು ಆಗ್ಬೋದು. ಸರ್ ಸೋಡಾನ ನೀರಾ? ಅದೆಲ್ಲ ಏನು ಬೇಡ. ಸಾರ್ ಸುಕ್ಕ ಕುಡಿದ್ರೆ ಕರಳು ಸುಟ್ಟೋಗುತ್ತೆ. ಸಾರ್ ಸಾರಿ ಸಾರಿ ಮೇಡಮ್. ಬಂದ್ರಲ್ಲ, ಯಾರೋ ಒಬ್ಬ. ಹಲೋ ರಾಮ್ ಪ್ರಸಾದ್. ಹಲೋ ಕಮಿಷನರ್. ಹಲೋ, ನಾನು ರಾಮ್ ಪ್ರಸಾದ್, ನನ್ನ ಮಗ ರಾಕೇಶ್. ನಮಸ್ಕಾರ. ಇವನೇ ನಿಶ್ಚಿತಾರ್ಥದ ಗಂಡು. ಹಾಗಾದ್ರೆ ಮೊದಲು ನೋಡಿದ್ದು? ನಾನು ಹೇಳ್ತೀನಿ. ಮೊದಲು ಪರಿಚಯ ಆಗಿದ್ದು ಮದುಮಗ, ಆಮೇಲೆ ಪರಿಚಯ ಆಗಿದ್ದು ನಿಶ್ಚಿತಾರ್ಥ ಆಗ್ಬೇಕಾರ ಹುಡುಗ. ಹಾಗಾದ್ರೆ ಇವರು ಅವ್ರ ಮಗ, ಅವರೇ ಹೇಳಿದ್ರಲ್ಲ. ಎಕ್ಸ್ಕ್ಯೂಸ್ ಮೀ ಸರ್, ನೀವು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಸರ್ ನನ್ ಗಂಡಿನ ಆಪ್ತ ಮಿತ್ರ. ಮತ್ತೆ ಮದುಮಗನ ಬಗ್ಗೆ ಹೇಳಿದ್ರಲ್ಲ? ಓ ಅದಾ, ದುಬೈಗೆ ಹೋದವನು ಧರ್ಮೇಂದ್ರ ಜೊತೆ ಬಂದಲ್ಲ.
ಆಕ್ಟರ್ ಧರ್ಮೇಂದ್ರ ಬಂದಿಯಾರ? ಮತ್ತೆ ಅಯ್ಯೋ ನನಗೆ ಗೊತ್ತಾಗ್ಲಿಲ್ವಲ್ಲ. ನಿಮ್ಗೆ ಯಾಕೆ ಗೊತ್ತಾಗ್ಬೇಕು? ನಾನು ಅವ್ರನ್ನ ನೋಡ್ಬೇಕಾಗಿತ್ತು. ನೋಡೋರಂತೆ ಬನ್ನಿ. ಧರ್ಮು ಇವ್ರೆ ಧರ್ಮೇಂದ್ರ. ಇವನು ಧರ್ಮೇಂದ್ರನಾ? ಏ ದೋಸ್ತಿ ಹಮ್ ನಹೀ ಸೋಡೆಂಗೆ ಸೋಡೆಂಗೆ. ಇವನು ಧರ್ಮೇಂದ್ರನಾ? ನಾನೇನು ಗುಗ್ಗು ಅಂತ ತಿಳ್ಕೊಂಡಿದ್ಯಾ? ಫಿಲಂ ನಲ್ಲಿ ನಾನು ಧರ್ಮೇಂದ್ರ ನೋಡಿಲ್ವಾ? ಅಂದ್ರೆ ನೀವ್ ಹೇಳದ್ ನೋಡಿದ್ರೆ ಇವನ್ ಧರ್ಮೇಂದ್ರನ ಅಲ್ಲ ಅಂತಾನ. ಹಾಗಾದ್ರೆ ಬಾಂಬೆಯಿಂದ ಸುಳ್ಳು ಹೆಸರು ಇಟ್ಕೊಂಡ್ ಬಂದಿದ್ಯಾ? ಯಾವ ನನ್ ಮಗ ಹೇಳಿದ್ದು? ಕಬ್ಬಿನ ಹುಡುಕಾಪಟ್ಟೆ ನನ್ನ ಧರ್ಮೇಂದ್ರ ಅಲ್ಲ. ನಾನು ಮದುಮಗನ್ ತಂದೆ. ನೀವು ಮದುಮಗನ್ ತಂದೆನಾ? ಮದುಮಗನ್ ತಂದೆ ಇಷ್ಟ ಅಂದವಾಗಿರ್ತಾರೆ ಅಂತ ನಂಗೆ ಗೊತ್ತೇ ಇರ್ಲಿಲ್ವಲ್ಲ. ಈ ಅಂದಕ್ಕೂ ಆ ಚಂದಕ್ಕೂ ಮ್ಯಾಚ್ ಆಗ್ತಾ ಇಲ್ವಲ್ಲ. ತಂದೆ ಅಲ್ಲ ಅಲ್ಲ, ಎಣ್ಣೆ ಇಟ್ಟು ಬೇಜಾರ್ ಮಾಡ್ಕೋಬೇಡಿ. ಮದುಮಗನ್ ನೋಡ್ಕೊಂಬರೋಣ ಬನ್ನಿ. ರೋಮಾಂಚನ. ಇಲ್ಲಿ ನೋಡು ನಿಮ್ಮಪ್ಪ. ಅಪ್ಪನ ಹಾಗಂತ ಯಾರೋ ಹೇಳಿದ್ದು? ತಪ್ಪಲೇ ಬೋಲ. ಆಹಾ, ತಪ್ಪು ಮಾಡ್ದವನು ಸಿಕ್ಕೇ ಸಿಗ್ತಾನೆ ಅನ್ನೋದು ವೇದಾಂತ ಅಲ್ಲ, ಸಿದ್ಧಾಂತ. ಇದು ನಾನು ನನ್ನ ತಾಯಿಗೆ ಕೊಟ್ಟ ಮಾತು. ಯಾವತ್ತಾದ್ರೂ ನಿನ್ನ ತಂದೆ ಸಿಕ್ಕಿದ್ರೆ ಹಲ್ಲು ಉದ್ರೋಗಂಗ್ ಹೊಡಿ ಅಂತ ನನ್ನ ಮಮ್ಮಿ ಹೇಳಿದ್ಲು. ಅದು ಈಗಿಡರ್ತು. ಯಾಕಪ್ಪ ಏನಾಯ್ತು? ನನ್ನ ಮಮ್ಮಿನ ಗರ್ಭಿಣಿ ಮಾಡ್ಬಿಟ್ಟು ಓಡ್ ಹೋದ ನೀಚ ಇವನು. ಸೇಮ್ ಬಬ್ರುವಾಹನ ಸ್ಟೋರಿ ಮುಂದುವರ್ಸು. ಈಗ ನನ್ನ ಡ್ಯಾಡಿ ಅಂತ ಹೇಳ್ಕೊಂಡು ಬಂದಿದ್ದಾನೆ. ಡ್ಯಾಡಿ ಅಂತೆ ಡ್ಯಾಡಿ. ನನಗೆ ನಿಂತರ ಡ್ಯಾಡಿ ಬೇಡ. ನಿಮಗ್ ಗೊತ್ತಾ, ನಾನು 3 ವರ್ಷದವನಾಗಿದ್ದಾಗ ಫಾದರ್ ಬೇಕು ಅಂತ ಹಠ ಮಾಡ್ತಿದ್ದಾಗ ಚರ್ಚ್ ಫಾದರ್ ನ ತೋರಿಸಿ ಇವರೇ ನಿನ್ ಫಾದರ್ ಅಂತ ಸಮಾಧಾನ ಪಡಿಸ್ತಾ ಇದ್ಲು ನನ್ನ ಮಮ್ಮಿ. ಯಾಕೆ ಏನಾಯ್ತು? ಯಾರು ಇವರೆಲ್ಲ? ಇವನು ಧರ್ಮೇಂದ್ರ ಅಂತ ಅಲ್ಲೂ ಹೊಡೆದ, ಇವನು ಅಪ್ಪ ಅಂತ ಹೇಳಿ ಇಲ್ಲೂ ಹೊಡಿತಿದ್ದಾನೆ. ನಾನು ಇವನ್ ತಾಯಿಗೆ ಮೋಸ ಮಾಡಿದೀನಂತೆ. ಹೌದು, ನೀ ನನ್ನ ತಾಯಿಗೆ ಮೋಸ ಮಾಡ್ದೆ, ನಾನು ಹೇಗೆ ಹುಟ್ಟದೆ? ಇವರೆಲ್ಲ ನಿಮ್ ಸಂಬಂಧಿಗಳು ಅಂತ ನಾನ್ ತಿಳ್ಕೊಂಡಿದ್ದೆ. ನಿಮ್ ಸಂಬಂಧಿಕರು ಅಂತ ನಾನ್ ತಿಳ್ಕೊಂಡಿದ್ದೆ. ಇಬ್ಬರು ಸಂಬಂಧಿಗಳು ಅಲ್ಲ ಅಂದ್ಮೇಲೆ ಯಾರು ಈ 3rd ಕ್ಲಾಸ್ ಜನ? ಈ ಭಿಕ್ಷುಕರನ್ನೆಲ್ಲ ಯಾರು ಕರೆದಿದ್ದು? ನೋಡಿ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಸರ್, ಇವರೆಲ್ಲ ನಮ್ಮವರು. ನೀನ್ ಯಾರೋ ಬೀದಿ ನಾಯಿ? ಯಾರನ್ನ ಕೇಳಿ ಇವ್ರನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದೆ? ಹೇಳೋ, ಏನ್ ನಿನ್ ಉದ್ದೇಶ? ಸರ್ ಸರ್ ಸರ್, ನಿಮ್ ಮಗಳು ಪ್ರೀತಿಸಿದ ಇವನ್ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳಿದಕ್ತಾನೆ ನಾನು ಹೋಗಿ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದು. ಸರ್ ಅದು ಸರ್, ನೀವೇಂಗ್ ಮಾತಾಡಂಗೆ ಸರ್? ಕುಡ್ದಿದ್ದೀರಾ? ಜಾಸ್ತಿ ಆಗ್ಬಿಟ್ಟಿದೆ. ಏನ್ ಸರ್ ನೀವು? ಮಗ್ಗೆ ತಗೊಂಬರಪ್ಪ. ಏನ್ ಹೇಳ್ದೆ? ಈ ಭಿಕ್ಷುಕನ್ನ ನನ್ನ ಮಗಳು ಪ್ರೀತಿಸ್ತಾಳ? ನಾನು ಒಪ್ಕೊಂಡಿದ್ದು, ನನ್ನ ಮಗಳು ಇಷ್ಟಪಟ್ಟಿದ್ದು ಈ ರಾಕೇಶನ್ನ, ಆ ಅಭಿಪ್ರಾಯನಲ್ಲ. ನೀನಾಗೆ ಕರ್ಕೊಂಡು ಬಂದು ಅಯೋಗ್ಯರ್ನ ನೀನೇ ಕರ್ಕೊಂಡು ಹೋಗ್ತೀಯೋ ಇಲ್ಲ ನಾನೇ ಕಚ್ಚಿಡ್ದು ಹೊರಗೆ ತಳ್ಳೋ? ಮುಚ್ಕೊಂಡ್ ನಿಂತ್ಕೊಳ್ಳಯ್ಯ. ಏನೋ ದೊಡ್ಡ ಮನುಷ್ಯ ಅಂತ ಮರ್ಯಾದೆ ಕೊಟ್ರೆ ಮರ್ಯಾದೆ ಬಿಟ್ಟು ಮಾತಾಡ್ತೀಯ. ಮೊದ್ಲು ನಿನ್ ಮಗಳನ್ನ ಕರಿ. ಅವಳು ಪ್ರೀತಿಸ್ತಾ ಇರೋದ್ ನನ್ನ ತಮ್ಮನ್ನು ಅಥವಾ ಇಲ್ಲಿ ನಿಂತಿರೋ ದೊಡ್ಡ ಮನುಷ್ಯನು ಅಂತ ಅವಳೇ ಹೇಳಿ. ನನ್ನ ಮನೆಗೆ ಬಂದು ನನಗೆ ಏನಿದೆಲ್ಲ? ಗಣೇಶನ್ಗೂ ನನ್ಗೂ ಮದ್ವೆ ಮಾಡ್ತೀನಿ ಅಂತ ನೀವೇ ಒಪ್ಪಿದ್ದು, ಈಗೇನಾಯ್ತು? ಈಗಲಾದ್ರೂ ಗೊತ್ತಾಯ್ತಾ ಯಾರು ಯೋಗ್ಯರು ಯಾರು ಅಯೋಗ್ಯರು ಅಂತ? ನಮ್ಮ ಹತ್ರ ಹಣ ಇಲ್ಲದೆ ಇರಬಹುದು, ಆದ್ರೆ ಸ್ವಾಭಿಮಾನ ಇದೆ. ಬೇರೆಯವ್ರ ತರ ನೀನ್ ಎಂಜಲ್ ತಿನ್ನೋಕ್ ಬಂದಿರೋ ನಾಯಿಗಳಲ್ಲ. ಬಂದ್ರ ದುಡ್ಡಿದ್ರೆ ಏನಂತ ಸ್ಟೇಟಸ್ ಇರ್ಬೇಕು, ಇಲ್ಲ ಅಂದ್ರೆ ಬೀದಿ ನಾಯಿಗಳೆಲ್ಲ ಮನೆಗಳನ್ನು ನುಗ್ಗಿ ಧ್ವಂಸ ಮಾಡ್ತವೆ. ಏನೋ ನೋಡ್ತಾ ಇದೀಯಾ? ಬರ. ಇದೆ ಬಡವರಿಗೂ ಶ್ರೀಮಂತರಿಗೂ ಇರೋ ವ್ಯತ್ಯಾಸ.
ಇಂಥ ಅವಮಾನ ಎಲ್ಲ ಬಡವರಿಗೆ ಮಾಮೂಲು. ನನಗ್ ಗೊತ್ತು ನಿಮ್ಮೆಲ್ರಿಗೂ ತುಂಬಾ ನೋವಾಗಿದೆ ಅಂತ. ಏನ್ ಮಾಡ್ಲಿ ಮಗಳೇ ಆ ನೋವಿನ ಜೊತೆಗೆ ಈ ನೋವನ್ನು ಸಹಿಸ್ಕೊಂಬಿಡಿ. 4 ಗ್ರಾಮ್ ಚಿನ್ನ ಸುಮ್ನೆ ವೇಸ್ಟ್ ಆಗುತ್ತಲ್ಲ ಅಂತ ಈ ನೋವುಗಳನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಆ ಮಹದೇಶ್ವರ ನಿಮ್ಗೆ ಕರುಣಿಸ್ಲಿ. ಬರ್ಲ ರುದ್ರಣ್ಣ. ಇನ್ನೊಂದು ಮಾತಾಡೋದಕ್ಕೆ ಕೊಂದು ಹಾಕ್ಬಿಡ್ತೀನಿ. ನಾನು ಬದುಕಿರೋವರೆಗೂ ನೀನ್ ಅನ್ಕೊಂಡ್ರೆ ಯಾವುದು ನಡೆಯೋದಿಲ್ಲ. ಅದಕ್ಕೆ ನಾನು ಒಪ್ಪೋದು ಇಲ್ಲ. ಮೈಂಡ್ ಇಟ್. ನೀನ್ ಬಂದೇ ಬರ್ತೀಯ ಅಂತ ನಂಗೆ ಗೊತ್ತಿತ್ತು. ನನ್ನ ಹತ್ರ 5 ಪೈಸೆನೂ ಇಲ್ಲ. 3 ತಿಂಗಳು ನನ್ ಸಾಕಾಗಲ್ವಾ? ನೀನ್ ತುಂಬಾ ಕಾಸ್ಟ್ಲಿ ಅಲ್ವಾ? ಯಾಕೆ ಕೈಯಲ್ಲಿ ಕಾಸಿಲ್ಲ ಅಂತನಾ? ಬರೀ ಪ್ರೀತಿ ಇದ್ರೆ ಬದುಕಕ್ಕಾಗಲ್ಲ. ಏನು ಇಲ್ದೇ ಇರೋನ್ ಜೊತೆ ಬರ್ತಿದ್ದೀನಿ ಅಂತ ನಂಗೂ ಗೊತ್ತು. ಎಲ್ಲಿಂದ ತಂದೆ ಇದನ್ನ? ನಮ್ ಡ್ಯಾಡಿ ಲಾಕರ್ ಓಪನ್ ಮಾಡಿ ಕೈಗೆ ಸಿಕ್ಕಿದ್ದೆಲ್ಲ ತಗೊಂಡ್ಬಂದೆ. ಯಾಕಣ್ಣ ಇನ್ನ ಮಲಗಿಲ್ಲ? ಗಣೇಶ ಎಲ್ಲೋದ್ನೋ ಗೊತ್ತಿಲ್ಲ ಕಣೋ. ನಾನು ನೋಡ್ದೆ ನಮ್ಮಣ್ಣ ಗಾಬರಿ ಆಗಿರ್ತಾನೆ. ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಅಂದ್ಕೊಂಡಿರ್ತಾನೆ. ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಫೋನ್ ಮಾಡ್ಬೋದಲ್ಲ? ಅಣ್ಣ ಗಣೇಶನೇ ಫೋನ್ ಮಾಡಿರ್ಬೇಕು. ಧರ್ಮೇಂದ್ರ ಅಣ್ಣ ಎಬ್ಬಿಸ್ಬೇಡಿ, ಮೊಬೈಲ್ ನಾನ್ ತೆಗಿತೀನಿ. ಹಲೋ ಅಣ್ಣ, ನಾನು ಸ್ವಲ್ಪ ದಿನ ದೂರ ಹೋಗ್ತಾ ಇದ್ದೀನಿ. ಸಾಲಗಾರನ್ನೆಲ್ಲ ಸ್ವಲ್ಪ ಸಮಾಧಾನ ಮಾಡು. ಆದಷ್ಟು ಬೇಗ ನಾನು
ಯಾರು ನುಡುಕ್ತಾ ಇದ್ಯಾ? ನಿನ್ ಜೊತೆಲಿದ್ದು ನುಡುಕ್ತಾ ಇದ್ಯಾ? ಅವನಾಗ್ಲೇ ಹಿಂದಿನ ಸ್ಟೇಷನ್ ಇಳಿದು ನಿನ್ನ ಸೂಟ್ ಕೇಸ್ ಹೊಡ್ಕೊಂಡು ಹೊರಟೋದ. ಡ್ಯಾಡಿ, ನನಗೆ ಗೊತ್ತಮ್ಮ, ನಿನಗೆ ಅವನು ಮರೆಯೋಕ್ಕಾಗೋದಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಮಗಳನ್ನ ಕಳ್ಕೊಳ್ಳೋದಕ್ಕಿಂತ ಅವಳು ಇಷ್ಟಪಟ್ಟವನ ಜೊತೆ ಮದುವೆ ಮಾಡೋದೇ ಮೇಲೂ ಅಂತ ಡಿಸೈಡ್ ಮಾಡಿ ಇನ್ನೊಬ್ಬರು ಮನೆ ಕರ್ಕೊಂಡು ಹೋಗೋಣ ಅಂತ ಬಂದೆಮ್ಮ. ಗಣೇಶ ಎಲ್ಲಮ್ಮ? ನನಗೆ ಗೊತ್ತಿಲ್ಲ ಡ್ಯಾಡಿ. ಸರಿ, ನೀನು ಹೋಗು. ಈ ಪರಿಸ್ಥಿತಿಯಲ್ಲಿ ಬೇರೆ ಯಾರಾದರೂ ಆಗಿದ್ರೆ ನಿನ್ನನ್ನು ಸಾಯಿಸಿ ಹಣ ಹೊಡ್ಕೊಂಡು ಹೋಗ್ತಾ ಇದ್ರು. ಸದ್ಯ ದೇವರು ದೊಡ್ಡವನು. ಆದ್ರೆ ನನಗೆ ಹಣ ಮತ್ತು ಅವಮಾನಕ್ಕಿಂತ ನನ್ನ ಮಗಳು ಮುಖ್ಯ. ಹಾಗಿದ್ದಾಯ್ತು, ಎದ್ದೇಳು. ಹೇಳಮ್ಮ. ಎದ್ದು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗು. ನಿನ್ ಫ್ರೆಂಡ್ ಪೂರ್ಣಿಮಾ 3-4 ಸಲ ಫೋನ್ ಮಾಡಿದ್ಲು. ಅವಳು ನೋಡೋದು ಗಣಿ ಕಡೆ ಬರ್ತಿದಾರಂತೆ, ನೀನು ಹೋಗ್ಬೇಕಂತೆ. ಇದೆಲ್ಲ ಮರೆತು ಬೇಗ ರೆಡಿ ಆಗ್ಬಿಟ್ಟು ಹೋಗಿದ್ ಬಾ. ಹೋಗು. ಹಲೋ, ನಾನ್ ಜಗದೀಶ್ ಮಾತಾಡೋದು. ಬೆಳಿಗ್ಗೆ ಬ್ಯಾಂಕಿಂದ ವಾಪಸ್ ಬರ್ಬೇಕಾರೆ ಇದ್ದಕ್ಕಿದ್ದಂಗೆ ನಿಮ್ ಡ್ಯಾಡಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ. ಇದೊಂದು ಮಾಸಿಕ ಅಟ್ಯಾಕ್. ಇನ್ನೊಂದ್ಸಲ ಹೇಗಾದ್ರೆ ಜೀವಕ್ಕೆ ಅಪಾಯ ಇದೆ. ಅವ್ರ ಮನ್ಸಿಗೆ ನೋವಾಗದೆ ಯಾರು ನೋಡ್ಕೋಬೇಕು. ಅವ್ರಿಗೇನಾದ್ರೂ ಆಸೆ ಇದ್ರೆ ನಡ್ಸ್ಕೊಡಿ. ಉಳಿದಿದ್ದು ದೇವ್ರ ಮೇಲೆ ಬರ ಹಾಕಿ. ಡ್ಯಾಡಿ, ಮಗಳೇ, ಡಾಕ್ಟರ್ ಜಾಸ್ತಿ ಮಾತಾಡ್ಬೇಡಿ ಅಂತ ಹೇಳಿಲ್ವಾ? ಮೇಲಕ್ಕೋ ಕೆಳಕ್ಕೋ ಅಂತ ಮಲ್ಕೊಂಡಿದ್ದಾರೆ. ಡ್ಯಾಡಿ, ನಿಮ್ಮ ಅಪ್ಪನಿಗೆ ಸಾಯೋಕೇನು ಭಯ ಇಲ್ಲಮ್ಮ. ಆದ್ರೆ ಇನ್ನೊಂದು ಒಂಟಿಯಾಗಿ ಬಿಟ್ಟು ಹೋಗ್ಬೇಕಲ್ಲ ಅಂತ ಮನಸ್ಸಿಗೆ ತುಂಬಾ ದುಃಖ ಆಗ್ತಾ ಇದೆ. ಜಗದೀಶ್, ನೀನೇ ಹೀಗೆ ಅಳ್ತಾ ಇದ್ರೆ ಇವಳಿಗೆ ಧೈರ್ಯ ಹೇಳೋದು ಯಾರು? ನನಗೆ ಉಳಿದಿರೋದು ಒಂದೇ ಒಂದು ಆಸೆ. ನಾನ್ ಕಣ್ ಮುಚ್ಚೋದಕ್ ಮುಂಚೆ ನಿನ್ನನ್ನು ಯಾರ ಕೈಲಾದ್ರೂ ಒಪ್ಪಿಸ್ಬೇಕು ಅಂತ. ಆ ಗಣೇಶ ಕಳ್ಳನೋ ಸುಳ್ಳನೋ, ಆದ್ರೆ ನೀನು ನಮ್ ಮನ್ಸಾರ ಇಷ್ಟಪಟ್ಟಿದ್ದೀಯ. ಅದಕ್ಕೆ ಅವನ ಜೊತೆ ನಿನ್ ಮದ್ವೆ. ಬೇಡ ಡ್ಯಾಡಿ, ಅವನೊಬ್ಬನ್ ಬಿಟ್ಟು ಯಾರಾದ್ರೂ ನನ್ಗೊಪ್ಗೆ. ನೋಡು ಗಣೇಶು, ನೀ ನನ್ಗೆ 2 ಲಕ್ಷ ರೂಪಾಯಿ ಅಸಲು 50,000 ರೂಪಾಯಿ ಬಡ್ಡಿ ಕೊಟ್ಬಿಡಪ್ಪ. ನಿನ್ನ ಮದ್ವೆಗ್ ಬರೋ ವರದಕ್ಷಿಣೆ, ಸೂಟು ಬೂಟು ಗೋಲ್ಡ್ ಕ್ಯಾಶ್ ಅಂತ ಒಟ್ಟು 12 ಲಕ್ಷ ರೂಪಾಯಿ. ಸಾಲ ಸೋಲ ಎಲ್ಲ ಕಳೆದು ನೆಟ್ ಕ್ಯಾಶ್ 3 ಲಕ್ಷ ರೂಪಾಯಿ. ಅವ್ ನಮ್ನ ಯಾವಾಗ ಸೋಡಕ್ತಾವನ? ಗಣೇಶ ಗಣೇಶ, ಇವ್ರ ಸವಸ ಬೇಡ. ಇವ್ರು ನೋಡ್ತಾ ಇದ್ರೆ ವಡೆ ಪಾಯಸ ಹಾಕ್ಸೋರ್ ತರ ಕಾಣ್ತಾ ಇದ್ದಾರೆ. ಮುಂದಿನ ವಾರನೇ ನಿನ್ ಮದ್ವೆ. ನಿಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ ದುಡ್ಡು ಗೊತ್ತಾಗ್ಬಿಡುತ್ತೆ. ಬೇಡ ಬರೋ ಗಣೇಶ, ಬೇಡ ಬರೋ, ಬೇಡ ಬಾ ಗಣೇಶ.
ಯಾರ ನಿನ್ ತಳಿದ್ದು? ಸಾವುಕಾರ, ಇವನ್ ಯಾರು ಅಂತ ಗೊತ್ತಾಯ್ತಾ? ಆ ನಿನ್ನ ಬ್ರೀಫ್ ಕೇಸ್ ಕದ್ಕೊಂಡು ಹೋಗಿದ್ದು ಇವನು, ನನ್ನ ತಮ್ಮ ಅಲ್ಲ. ಏನ್ ನಡೀತು ಅಂತ ಹೇಳೋ, ಹೇಳೋ. ಹೇಳಲಿಲ್ಲ ಅಂದ್ರೆ ಪೀಸ್ ಪೀಸ್ ಆಗ್ಬಿಡ್ತೀಯಾ? ನನ್ ಬಿಟ್ರಪ್ಪ. ಅಯ್ಯೋ, ಬಿಗ್ ಬಿಡಿ, ಎಲ್ಲ ನಮ್ಮ ಮಕ್ಕಳೇ ಮಾಡ್ತಿದ್ದು. ಇನ್ನು ಏನ್ ನೋಡ್ತಾ ಇದೀಯಾ? ಪ್ರಿಸ್ಟೇಜ್ಗೋಸ್ಕರ ಪ್ರಾಣ ತೆಗೆಯೋ ಜನ ಇವರು. ನಡಿಯೋ, ಏಯ್ ಬನ್ರ. ನನ್ ತಮ್ಮ ನಿನ್ನ ಮಗಳನ್ನ ಪ್ರೀತಿ ಮಾಡ್ದವನ ಒಂದೇ ಕಾರಣಕ್ಕೋಸ್ಕರ ಅವನು ಮಾಡದೇ ಇರೋ ಕಳತನದ ಅಪವಾದ ಅವನ ಮೇಲೆ ಓರಿಸಿ ಕಳ್ಳನ ಪಟ್ಟ ಕಟ್ತೀಯ. ಇನ್ನೊಂದ್ಸಲ ಅವನ್ ತಂಟೆಗೆ ಏನಾದ್ರು ಬಂದ್ರೆ ನಾನ್ ನಿನಗ್ ಚಟ್ಟ ಕಟ್ಬೇಕಾಗುತ್ತೆ. ಹುಷಾ. ನೀವಿಷ್ಟು ಕೀಳ್ಮಟ್ಟಕ್ಕೆ ಇಳಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವ್ರಿಗೆ ಹಾರ್ಟ್ ಅಟ್ಯಾಕ್ ಅಂತ ನಾಟಕ ಆಡಿದ್ದು ನಿಮಗೆ ಗೊತ್ತಾಗೋಯ್ತಾ? ಜಗದೀಶ ಸರ್, ಎಲ್ಲ ಉಲ್ಟಾ ಆಗೋಯ್ತಲ್ಲೋ. ಇನ್ನು ತಡೆಯಕ್ಕಾಗಲ್ಲ. ತಡೆದ್ರೆ ನನ್ನ ಮಗಳು ನಂಗೆ ಸಿಗಲ್ಲ. ಹೌದು ಸರ್. ಹೀಗೇನು ಮಾಡಕ್ಕಾಗಲ್ಲ. ಮದುವೆ ಮಾಡಿಸ್ಬಿಡೋಣ. ಯಾವ ಮದುವೆ? ಗಣೇಶ್ ಅಂಕಿತಾ ಮದುವೆ. ನೀನ್ಯಾಕೋ ನಡೀತಾ ಇದೀಯಾ? ಸರ್, ನೀ ಪದೇ ಪದೇ ಮಾತು ಮನ್ಸು ಬದಲಾಯಿಸ್ತಾ ಇದ್ರೆ ನಾ ಏನ್ ಸರ್ ಮಾಡ್ಲಿ? ನಾನು ಎಷ್ಟು ಸರಿ ಹೋಗಿ ಉಂಗ್ರ ಹಾಕೋದು ತೆಗೆಯೋದು ಮಾಡ್ಲಿ? ಏನ್ ಹೇಳ್ತಾ ಇದ್ದೆ ನೀನು? ಸರ್, ಈ ಗಣೇಶನ್ ತಂಗಿಗೂ ನನ್ನ ಮಗನಿಗೂ ಇದೇ ತರ ಲವ್. ನೀವು ನಿಮ್ ಮಗಳಿಗೆ ಮಾತು ಕೊಟ್ಟಾಗ ನಾನು ಹೋಗಿ ರಿಂಗ್ ಹಾಕೋದು, ನೀವು ಮಾತು ವಾಪಸ್ ತಗೊಂಡಾಗ ನಾನು ರಿಂಗ್ ವಾಪಸ್ ತಗೊಳ್ಳೋ. ಇನ್ನೊಂದು ಸಲ ನಾನು ಅವ್ರ ಮನೆಗೆ ಮದುವೆ ಅಂತ ಹೋದ್ರೆ ನನ್ನ ಬುಡಕ್ಕೆ ಡೈನಾಮೈಟ್ ಇಟ್ಟು ಡುಮ್ ಅನ್ಸ್ಬಿಡ್ತಾನ ರುದ್ರಣ್ಣ. ಓಹೋ, ಇದ್ರ ಹಿಂದೆ ಈ ತರದ್ದು ಒಂದ್ ಕತೆ ಇದೆಯಾ? ಇದೆ ಸರ್, ಇದೆ. ಹಾಗಿದ್ರೆ ನಿನ್ ಮಗನ್ ಮದುವೆ ನಡಿ. ಕ್ಷಮಿಸು ಅಂತ ಕೇಳಕ್ಕೂ ನನ್ಗೆ ಅರ್ಹತೆ ಇಲ್ಲ. ಆದರೂ ದಯವಿಟ್ಟು ನನ್ ಕ್ಷಮಿಸು. ಈಗ ನಾನು ನಮ್ಮಪ್ಪ ನಮ್ಮ ಮನೆ ಎಲ್ಲ ಬಿಟ್ಟು ಬಂದಿದ್ದೀನಿ. ನನ್ನ ನಿಮ್ಮ ಮನೆಗೆ ಕರಿಯಲ್ವಾ? ಇಲ್ಲ, ನಾನೇನು ಪ್ರೀತಿಸಿದ್ದು ನಿನ್ನ ಆಸ್ತಿಗೋಸ್ಕರ, ನನ್ನ ತಂಗಿ ಮದುವೆ ಮಾಡೋದಕ್ಕೆ, ನನ್ನ ಸಾಲ ತೀರ್ಸೋದಕ್ಕೆ, ಭಾರ ಕಳ್ಕೊಳ್ಳೋದಕ್ಕೋಸ್ಕರ ನಾ ಪ್ರೀತಿ ಮಾಡಿದ್ರೆ ಈಗ ನೀನೇ ನನಗೆ ಭಾರ ಆಗ್ತೀನಿ ಅಂತ ಬಂದಿದ್ಯಲ್ಲ. ಪ್ಲೀಸ್ ಇನ್ಮೇಲೆ ನಾನು ನೋಡೋದಕ್ಕೆ ಪ್ರಯತ್ನ ಪಡ್ಬೇಡ. ಅದು ನನಗಿಷ್ಟನೂ ಆಗಲ್ಲ.
ಹೇಳಿ. ದೇವ್ರು ಒಳ್ಳೇದು. ಗಣೇಶಣ್ಣ ಇಲ್ಲಿ ಲೇ ಗಣೇಶ, ಗಣೇಶ. ಉದಣ್ಣ ಗಂಡು ಹೆಣ್ಣು ಹೊಸಲು ತೊಳೆ ಗೊತ್ತಾಯ್ತು. ಬನ್ನಿ ಬೇಗ ಬನ್ನಿ. ಒಂದ್ ನಿಮಿಷ, ಮರ್ಕೋತಿ ಎಲ್ಲೋದ ಅಂತ. ಗಣೇಶ ಗಣೇಶ ಅಮ್ಮ ಅದೊಂದು ದೊಡ್ಡ ವಿಷಯ ಮಾಡ್ಬಿಡಿ. ಎಲ್ಲ ಇರ್ತಾನೆ ಬಿಡಿ. ಬರ 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 ಬರ. ಗಣೇಶಣ್ಣ ಬರ್ದೆ. ಸ್ವಲ್ಪ ಇರ್ರಿ. ಏ ಗಣೇಶ, ಅವನನ್ನ ಕರಿಬೇಡಿ ಅಣ್ಣ, ಅವನು ಹೊರಟೋದ್ನ. ಈ ಮದ್ವೆ ನಡಿಬೇಕು ಅಂದ್ರೆ ಪ್ರೀತಿಸಿದ ಹುಡುಗಿನ ಈ ಊರ್ನ ಬಿಟ್ಟೋಗ್ಬೇಕು ಅಂತ ಇವನು ಕಂಡೀಷನ್ ಆಗ್ತಾ. ಅವನಿಂದ ಈ ಮದ್ವೆ ನಿಲ್ಬಾರ್ದು ಅಂತ ಗಣೇಶ ಊರ್ನೇ ಬಿಟ್ಟೊಟ್ಟೋದ. ಇಲ್ಲ ನನ್ನ ತಮ್ಮ. ರುದ್ರಣ್ಣ ನಾನೇನು ಮಾಡ್ಬಿಡಿ. ಇದೆಲ್ಲ ನಮ್ಮ ಯಜಮಾನ್ರ ಮಾಡಿದ ಕಿತಾಪತಿ. ಒಬ್ಬ ಅನಾಥ ಹುಡುಗನ ಕರ್ಕೊಂಡು ಬಂದು ಸ್ವಂತ ಮಗನ ತರ ಸಾಕಿದ್ದೆ. ಅವನ ನಿನ್ನ ಮಗಳನ್ನ ಪ್ರೀತಿ ಮಾಡ್ದ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಊರು ಬಿಟ್ಟೆ ಆಚೆ ಕಳ್ಸಿದ್ದೀನೋ. ಈಗ ನನ್ನ ತಮ್ಮನಿಗೋಸ್ಕರ ನಾನ್ ನಿನ್ನ ಪ್ರಪಂಚ ಬಿಟ್ಟೆ ಕಳಿಸ್ತೀನಿ. ಅಣ್ಣ ಅಣ್ಣ, ಅವ್ರಿಗೇನು ಮಾಡ್ಬೇಡ. ಅಣ್ಣ ಏನಣ್ಣ ಇದೆಲ್ಲ? ನೀನು ಬರ್ದೇ ಹೋಗಿದ್ರೆ ಇವನ್ ತಿಥಿ ಮಾಡ್ಬಿಡ್ತಿದ್ದೆ. ಅಣ್ಣ ನಾವು ತಿಳ್ಕೊಂಡಿರೋ ಹಾಗೆ ಈಗ ಇವ್ರು ಕೆಟ್ಟವ್ರಲ್ಲ, ತುಂಬಾ ಬದಲಾಗಿದಾರಣ್ಣ. ನಮ್ಮಿಬ್ರನ್ ಒಂದ್ ಮಾಡ್ಬೇಕು ಅಂತ ಇವನನ್ನ ಕರ್ಕೊಂಡ್ ಬರಕ್ ಕಳ್ಸಿದೆ ನಮ್ ಡ್ಯಾಡಿ. ಅದನ್ನ ಮೊದಲೇ ಯಾಕೆ ಹೇಳಲಿಲ್ಲ? ನೀನ್ ನನಗೆ ಹೇಳೋಕ್ ಬಿಟ್ರೆ ತಾನೆ. ನಿನ್ ತಮ್ಮ ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂದಾಗ ನನ್ನ ಘನತೆ ಗೌರವ ಕಡಿಮೆ ಆಗತ್ತೆ ಅನ್ಕೊಂಡೆ. ಆದ್ರೆ ಈಗ ಗೊತ್ತಾಯ್ತು, ತಂಗಿಗೋಸ್ಕರ ನನ್ನ ಪ್ರೀತಿನ ತ್ಯಾಗ ಮಾಡ್ದ ಅಂತ. ನನ್ನ ಮಗಳು ಆಯ್ಕೆ ಮಾಡ್ಕೊಂಡಿರೋದು ಅಪ್ಪಟ ಬಂಗಾರ. ನಾನದನ್ನ ಅರ್ಥ ಮಾಡ್ಕೊಳ್ಳದೆ ಇವರಿಬ್ಬರನ್ನು ಬೇರೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಇವನ್ ತ್ಯಾಗ ನೋಡಿದ್ಮೇಲೆ ಗೊತ್ತಾಯ್ತು ಇವನ್ ಎಂಥವನು ಅಂತ. ಅದಕ್ಕೆ ಅವನ್ನ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಕರ್ಕೊಂಬ ಅಂತ ನಾನೇ ಅವಳನ್ನ ಕಳಿಸ್ದೆ. ನಾನು ದುಡುಕಿ ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ನಾಯ್ ಮೊದ್ಲು ನನ್ನ 37,300 ರೂಪಾಯಿ 30 ಪೈಸೆ ಸೆಟ್ಲ್ ಮಾಡ್ಬಿಡಿ, ಆಮೇಲೆ ಬೇಕಾದ್ರೆ ಕ್ಷಮಿಸ್ತೀನಿ. ಮಿಸ್ಟರ್ ಧರ್ಮೇಂದ್ರ, ನಿನಗ್ ದುಡ್ಡು ಕೊಡ್ಬೇಕಾಗಿರೋದು ನಾನು, ಅವ್ರ ಹತ್ರ ಕೇಳೋ ಹಕ್ ನಿನ್ಗಿಲ್ಲ, ಸಂಜೆ ತಗೋ ನಿನ್ ದುಡ್ಡು. ಹೇ ಮದುಮಗ, ಈಗ ನಿಜವಾಗ್ಲೂ ಮದುಮಗನ್ ತರ ಇದ್ಯಾ? ಥ್ಯಾಂಕ್ ಯು. ಮಿಸ್ಟರ್ ಚಂದ್ರಶೇಖರ್, ನೋಡಿ ನೆನ್ನೆವರೆಗೂ ನಾನು ಭಿಕ್ಷುಕನಾಗಿದ್ದೆ, ಅದಕ್ಕೆ ಈ ಲೋ ಕ್ಲಾಸ್ ಜನರ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಿದ್ದೆ. ಬೆಳಿಗ್ಗೆ ಇವಳನ್ನ ಮದುವೆ ಆದ್ಮೇಲೆ ಲಕ್ಷಾಧೀಶ್ವರ ಆಗ್ಬಿಟ್ಟಿದ್ದೀನಿ. ಈಗೇನಿದ್ರು ನನ್ನ ಸಂಬಂಧ ನನ್ನ ಲೆವೆಲ್ ನಲ್ಲಿ ಇರೋ ದೊಡ್ಡ ಮನುಷ್ಯರ ಜೊತೆಗೇನೆ. ಪ್ರೀತಿ ಪ್ರೇಮದ ಮುಂದೆ ಯಾರೋ ದೊಡ್ಡ ಮನುಷ್ಯರಲ್ಲ, ಇವ್ರ ಮುಂದೆ ನಾನು ತುಂಬಾ ಚಿಕ್ಕನ. ಸಾರಿ, ನಾನು ಇಷ್ಟೊತ್ತು ದರಿದ್ರ ನೆಗಲ ಮೇಲೆ ಕೈ ಹಾಕ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಸರ್ ಇಷ್ಟು ದಿನ ನಾವು ದರಿದ್ರರಾಗಿದ್ವಿ, ಆದ್ರೀಗ ನಾವು ಕುಬೇರು. ಯಾಕೆ ಹೇಳಿ? ನಿಮ್ಮಂತ ಪ್ರೀತಿ ತುಂಬಿರೋ ದೊಡ್ಡ ಮನುಷ್ಯ ಸಂಬಂಧ ಮಾಡಿದ್ವಲ್ಲ, ಅದಕ್ಕೆ ಸರ್. ಅಯ್ಯೋ, ನನ್ನ ಕೈ ಇವ್ರ ಹೆಗಲ ಮೇಲೆ ಇರ್ಲಿ. ನನ್ ಕೈ ಇಲ್ಲಿರ್ಲಿ. ಕೈ ಧಾರಾವಿ